ಟ್ಯಾಕ್ಸ್ ಡೈಲಿ ಕಟ್ಟಾಗುತ್ತೆ, ದುಡಿಯೋದೆಲ್ಲ ಅಲ್ಲೇ ಹೋಗುತ್ತೆ. ಏನು ಮಾಡಬೇಕು ಸರ್ಕಾರ ಇದಕ್ಕೆ? ಗೌರ್ಮೆಂಟ್ ನಮ್ಗೆ ಟ್ಯಾಕ್ಸ್ ಫ್ರೀ ಮಾಡಿಬಿಡ್ಲಿ. ಅಲ್ಲ, ರ್ಯಾಪಿಡೋ ಓಡಿಸ್ತಾರಲ್ಲ ಹಾಂ, ಟೂ ವೀಲರು, ಅದರಿಂದ ನಿಮ್ಗೆ ಎಷ್ಟು ಕಷ್ಟ ಆಗ್ತದೆ? ಅದು ಗೌರ್ಮೆಂಟ್ ಬಿಟ್ಟಿದ್ದು, ನಾವೇನು ಹೇಳಲ್ಲ. ಅದು ಪ್ರಾಬ್ಲಮ್ ಆಗ್ತಲ್ವ ನಿಮಗೆ? ಪ್ರಾಬ್ಲಮ್ ಆಗ್ತೈತೆ ನಮಗೆ. ಟ್ಯಾಕ್ಸ್ ಕಟ್ತೀವಿ, ಎಲ್ಲ ಕಟ್ತೀವಿ, ಅವ್ರು ಏನಿಲ್ಲ, ಎಲ್ಲ ಬೋರ್ಡು ಅವ್ರ ಪಾಡಿಗೆ ಅವರು ಮಾಡ್ತಾರೆ. ಇದಕ್ಕೆ ಸರ್ಕಾರ ಕೈಗೊಳ್ಬೇಕು ಏನಾದ್ರೂ? ಹಾಂ, ಗೌರ್ಮೆಂಟ್ ಆ್ಯಕ್ಷನ್ ತಗೋಬೇಕು. ಅದು ಕೈ ಬಿಡ್ಬೇಕು ಅಂತೀರ ರ್ಯಾಪಿಡೋನ? ಬಿಟ್ಟೆ ಒಳ್ಳೇದು. ಇಲ್ಲ ನಮಗೂ ಫ್ರೀ ಮಾಡಿಬಿಡ್ಲಿ ಗೌರ್ಮೆಂಟಿಂದ, ನಮ್ಮದು ಏನು ಕೇಳಂಗೆ ಬೇಡ. ವೈಟ್ ಬೋರ್ಡು ಯಾರು ಬೇಕಾದ್ರೂ ಓಡ್ಸಂಗೆ ಮಾಡಿಬಿಡ್ಲಿ. ನಿಮಗೆ ಒಳ್ಳೇದಾಗುತ್ತೆ. ಹಾಂ, ಒಳ್ಳೇದಾಗ್ಬಿಡ್ತದೆ. ಯಾರು ಟ್ಯಾಕ್ಸು ಕಟ್ಟಂಗಿರಲ್ಲ, ನಮ್ಗೆ ದುಡಿದಿದ್ದು ಮನೆಗೆ ತಗೊಂಡು ಹೋಗ್ತೀವಿ. ನಿಮ್ಮ ಹೆಸರು? ಹ್ಞೂ, ಆಗ್ತೈತೆ. ಯಾವ ಥರ ತೊಂದರೆ ಆಗ್ತದೆ? ಹೇಳ್ತಾರೆ ಅಂದರೆ ಡ್ಯೂಟಿ ಜಾಸ್ತಿ ಬರಲ್ಲ. ಅದೇ ಇಲ್ಲಿ ಟಕ್ ಮಾಡ್ಕೊಳಕ್ಕೆ ಹೋದರೆ ಆಗಲ್ಲ, ಕ್ಯಾನ್ಸಲ್ ಆಗುತ್ತೆ, ಬರುತ್ತೆ. ಈಗ ಗೌರ್ಮೆಂಟ್ ಅವ್ರು ಏನು ಮಾಡಬೇಕು ಅಂತ ಅನ್ಕೋತೀರ ಈ ಒಂದು ಇದಕ್ಕೆ? ನಮಗೇನು ಗೊತ್ತಿಲ್ಲ ಸರ್ ಅವ್ರದ್ದು. ಟೂ ವೀಲರು ಬ್ಯಾನ್ ಮಾಡಬೇಕಾ ಅಥವಾ ಹೆಂಗೆ ಅಂತ? ಬ್ಯಾನ್ ಮಾಡ್ಬೇಕು ಮತ್ತೆ ಅದು. ಬ್ಯಾನ್ ಮಾಡಲಂದರೆ ಆಗಲ್ಲ. ನಮಗೆಲ್ಲ ರ್ಯಾಪಿಡೋ ಜಾಸ್ತಿ ತೊಗೊಲ್ಲ, ಓಡಿಸಲ್ಲ. ಎಲ್ಲಂದರೆ ಮಾಡಿಸ್ಬೇಕು, ಅದು ಮಾಡಿಸಿದ್ರೆ ಆಗೋದು. ಹಾಂ, ಆಟೋದವ್ರಿಗೆ ತೊಂದರೆ ಆಗ್ತದೆ. ಹಾಂ, ಆಗ್ಲಕ್ಕತ್ತೈತೆ. ತೊಂದರೆ ಯಾಕಾಗಲ್ದು. ಕೆಲವೊಬ್ರು ಆಟೋದವ್ರನ್ನ ಹೇಳ್ತಾವ್ರೆ, ಯಾಕೆ ರ್ಯಾಪಿಡ್ ಯಾಕೆ ಹಾಕೋಬೇಕು, ಯಾವನ ಓಲ್ವೊಬ್ಬರು ಹಾಕೊಂಡು ಓಡಿಸ್ಬೇಕು ಅಂತವ್ರೆ. ಅದರಿಂದ ತೊಂದರೆ ಆಗ್ಲಕ್ಕತ್ತೈತೆ, ಆಡಿಸ್ಬೇಕು. ಬೈಕ್ ಟ್ಯಾಕ್ಸಿ ಇಂದ ಸಮಸ್ಯೆ ಅಂದರೆ ಸಿಕ್ಕಾಪಟ್ಟೆ ಆಗ್ತಾಯಿದೆ ಸರ್. ನೋಡಿ, ಬಾಡಿಗೆಗಳು ಸಿಗೋಲ್ಲ ನಮಗೆ. ಗಂಟೆಗಟ್ಟಲೆ ಕಾಯ್ದ್ರೂ ಒಂದೊಂದು ಬಾಡಿಗೆಗಳು ಸಿಗೋಲ್ಲ. ಒಂದು ಆಮೇಲೆ ರೇಟ್ಗಳು ಕೊಡ್ತಾಯಿಲ್ಲ ಸರ್. ಅವ್ರು ಮೇಯ್ನ್ ಇಂಪಾರ್ಟೆಂಟು ರೇಟ್ ಬರ್ತಾಯಿಲ್ಲ. 16 ರೂಪಾಯಿ ಕಿಲೋಮೀಟ್ರ್, 18 ರೂಪಾಯಿ ಕಿಲೋಮೀಟ್ರ್ ಮಾಡಿದ್ದಾರೆ. 18 ರೂಪಾಯಿ ಕಿಲೋಮೀಟ್ರೂ ಬರ್ತಾಯಿಲ್ಲ ನಮಗೆ. ಇವಾಗ ನೋಡಿ, ಒಂದು ಬಾಡಿಗೆ ಬಂದೆ 5 ಕಿಲೋಮೀಟ್ರಿಗೆ 90 ರೂಪಾಯಿ ಆಗುತ್ತೆ, 82 ರೂಪಾಯಿ ತೋರಿಸಿದ್ದೀನಿ. ನಾವು ಏನು ಮೇಂಟೈನ್ ಮಾಡಬೇಕು, ಹೆಂಗೆ ಮೇಂಟೈನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ಹಾಂ, ಗ್ಯಾಸ್ ರೇಟ್ ಬೇರೆ ತಿಂಗಳ ಜಾಸ್ತಿ ಮಾಡ್ತಿದ್ದಾರೆ. ಅದನ್ನಂತೂ ಯಾರೂ ಕೇಳೋರಿಲ್ಲ. ಕಸ್ಟಮರ್ಗಂತೂ 5 ರೂಪಾಯಿ ಜಾಸ್ತಿ ಹಾಕಿ ಅಂದರೆ ಅವ್ರು ಹಾಕಲ್ಲ. ಪಿಕಪ್ಪಿಗೆ ಹೋಗೋದು 1 ಕಿಲೋಮೀಟ್ರು, ಅರ್ಧ ಕಿಲೋಮೀಟ್ರ್ ಎಲ್ಲ ಇರುತ್ತೆ. ಪಿಕಪ್ಪಿಗೆ ಹೋಗ್ಬಿಡ್ತೀವಿ, ಅದನ್ನು 1 ಕಿಲೋಮೀಟ್ರ್ ಹೋಗೋದು ಅದು ಲೆಕ್ಕ ಇಲ್ಲ. ಏನು ಕಸ್ಟಮರ್ ಹತ್ತಿ ನಮಗೆ ಏನು OTP ಹೇಳಿದ್ಮೇಲೆ ನಮಗೆ ಕೌಂಟಿಂಗ್ ಬರುತ್ತೆ. ಅದರಲ್ಲೂ ಟೂ ವೀಲರ್ಗಳಾರ ನಮ್ಮ ಹತ್ರನೇ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ, ಹಂಗಾಗ್ಬಿಟ್ಟಿದೆ. ಭಾರಿ ತುಂಬ ಕಷ್ಟ ಆಗಿದೆ ಸರ್ ನಮ್ಮ ಜೀವನ. ಹೇಳಂಗಿಲ್ಲ ಸರ್. ನಿಮ್ಮೊಂಥರ ಈ ಥರ ಕೇಳಿದ್ರೆ ನಾವು ಹೇಳ್ಕೊತೀವಿ ಅಷ್ಟೇ, ಇನ್ನೇನಿಲ್ಲ ಸರ್. ಟೂ ವೀಲರ್ಗೆ ವೈಟ್ ಬೋರ್ಡ್ ಅದು ಆ್ಯಕ್ಚುಲಿ. ಹಾಂ ಸರ್. ಎಲ್ಲೋ ಬೋರ್ಡ್ ಇಲ್ಲ, ಟ್ಯಾಕ್ಸ್ ಕಟ್ಟಲ್ಲ, ಏನಿಲ್ಲ, ವೈಟ್ ಬೋರ್ಡು. ಹೌದು ಸರ್. ನಿಮ್ದು ಎಲ್ಲೋ ಬೋರ್ಡು, ಟ್ಯಾಕ್ಸ್ ಕಟ್ತೀರಾ. ಇದನ್ನು ನೀವು ಏನು ಗೌರ್ಮೆಂಟ್ಗೆ ಗಮನಕ್ಕೆ ತರಬೇಕು ಅಂತ ಏನು ಅನ್ನಿಸ್ತಲ್ವ? ಅನ್ನಿಸ್ತಿದೆ ಸರ್. ಏನು ಒಬ್ಬ ಕೇಳಿ ನಾನು ಏನು ಮಾಡಲಿ ಸರ್? ನಮ್ಮಂತರ 10 ಜನ 50 ಜನ 50 ಜನ 100 ಜನ ಆದರೆ ಹೋಗಿ ಕೇಳ್ಬೋದು ಸರ್. ಅಲ್ಲ, ನಿಮ್ಮ ಸಂಘ ಸಂಸ್ಥೆಗಳಿದಾವಲ್ಲ, ಸಂಘ ಸಂಸ್ಥೆಗಳು ಯಾರು ಅಷ್ಟೊಂದು ತಲೆ ಕೆಡ್ಸೋಣ ಸರ್. ಅವರೊಂದು 50 ಜನ ಸೇರ್ಸ್ಕೊಂತಾರೆ, 100 ಜನ ಸೇರ್ಸ್ಕೊಂತಾರೆ, ಹೋಗ್ತಾರೆ ಬರ್ತಾರೆ ಅಷ್ಟೇ. ಅವರು ಎಲ್ಲರನ್ನೂ ಟೋಟಲಾಗಿ ಯಾರನ್ನೂ ಸೇರಿಸ್ಕೊಳಲ್ಲ ಸರ್. ಅವ್ರು ಏನು ಸಂಘ ಸಂಸ್ಥೆಗಳಲ್ಲಿ ಅವರದ್ದು ಏನು ನಮ್ಮ ಹೆಸರು ನೋಂದಣಿ ಆಗಿರುತ್ತೆ, ಅದನ್ನು ಮಾತ್ರ ಅವ್ರು ಮಾಡ್ಕೊತಾರೆ ಹೊರತು ಮಾಮೂಲಿಯಾಗಿ ಓಡಿಸೋರನ್ನ ಯಾರನ್ನೂ ಇದು ಮಾಡ್ಕೊಳಲ್ಲ ಸರ್. ಅದು ಸಮಸ್ಯೆ ಆಗಿರೋದು ಅಷ್ಟೇ. ನಾವು ಗಮನಕ್ಕೆ ತರಬೇಕು ಅಂತೀವಿ ಸರ್. ನಮ್ಮ ಮಾತು ಯಾರು ಕೇಳಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ. ಅದು ಬೇರೆ ನೋಡಿ, ಈ ಜಾಗದಲ್ಲಿ ನಿಲ್ಲಿಸಿದ್ದೀವಿ, ಎಲ್ಲ ಕಡೆ ನೋ ಪಾರ್ಕಿಂಗು, ಫೋಟೋಗಳು ತೆಕ್ಕೊಂಡು ಹೋಗ್ತಾರೆ, ಕೇಸ್ಗಳು ಬರ್ತಾಯಿದೆ. ತುಂಬ ಕಷ್ಟ ಆಗಿದೆ ಸರ್ ಜೀವನ ಒಟ್ಟಿಗೆ ನಮಗೆ. ಸರ್ಕಾರಕ್ಕೆ ಏನಾದರೂ ಕೇಳ್ಕೊತೀವಿ? ಸರ್ಕಾರಕ್ಕೆ ಏನು ಕೇಳ್ಕೊತೀವಿ ಅಂದೆ ಸರ್, ದಯವಿಟ್ಟು ಟೂ ವೀಲರ್ ಓಡಿಸ್ತಾರನ್ನ ಓಲಾ, ರ್ಯಾಪಿಡೋ, ಊಬರೋ, ದಯವಿಟ್ಟು ಅದನ್ನು ನಿಲ್ಲಿಸ್ಬಿಟ್ಟು ನಮ್ಮ ಸಂಸಾರನೂ ಸ್ವಲ್ಪ ಉಳಿಸ್ಕೊಡೋಕ್ಕೆ ಅವರು ಏನಾರು ಒಂದು ದಾರಿ ಮಾಡಿಕೊಡ್ಲೇಬೇಕು ಸರ್ ಇದಕ್ಕೆ. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಸರ್. ದೇವರಾಣೆಗೂ ಕಷ್ಟ ಆಗುತ್ತೆ ಸರ್. ನಮ್ಗೆ ಆಲ್ರೆಡಿ ಕಷ್ಟ ಆಗಿದೆ, ಮುಂದಕ್ಕೂ ಕಷ್ಟ ಆಗುತ್ತೆ. ಮನೇಲಿ ನೆಮ್ಮದಿ ಇಲ್ಲ ಸರ್ ನಮಗೆ. ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಕೇಳ್ತಾರೆ. ನಾವು ಮನೇಲಿ ಹೆಣ್ಮಕ್ಳಿದ್ದಾರೆ ಸರ್ ನಮಗೆ. ಅವ್ರನ್ನ ಓದಿಸ್ಕೊಂಡು ಮನೆ ಬಾಡಿಗೆ ಕಟ್ಕೊಂಡು ರೇಷನ್ ತಿನ್ಕೊಂಡು ನಮಗೇನು ಊರ ಕಡೆ ಏನೂ ಆದಾಯ ಇಲ್ಲ ಸರ್. ಇಲ್ಲೇ ದುಡಿಬೇಕು, ಇಲ್ಲೇ ತಿನ್ನಬೇಕು ಸರ್, ಅಷ್ಟೇ ನಮ್ಮದು, ಇನ್ನೇನಿಲ್ಲ ಸರ್. ಒಟ್ಟಿಗೆ ಫೈನಲಲ್ಲಿ ಟೂ ವೀಲರು ನಿಲ್ಲಿಸಲೇಬೇಕು ಸರ್. ನಮಗೆ ಆಟೋದನ್ನು ಬಾಡಿಗೆಗಳು ಕೊಡ್ತಾಯಿದ್ದಾರೆ, ತೊಂದರೆ ಇಲ್ಲ. ಸಣ್ಣ ಪುಟ್ಟ ಬಾಡಿಗೆ ಬರುತ್ತೆ, ಅದೆಲ್ಲ ರೇಟ್ ಕೊಡ್ತಾಯಿಲ್ಲ ಸರ್. ಓಲಾ, ಊಬರು, ರ್ಯಾಪಿಡೋ 3 ಜನನೂ ಕಿಲೋಮೀಟ್ರಿಗೆ ಏನು ಬರಬೇಕೋ ಅದನ್ನು ರೇಟ್ ಕೊಡ್ತಾಯಿಲ್ಲ. ಒಂದು ಪಿಕಪ್ಗಳು 1 ಕಿಲೋಮೀಟ್ರ್ ಮಾಡ್ತೀವಿ, ಅದ್ರದ್ದು ಸೇರಿಬಿಟ್ಟು ಬರ್ತಾಯಿಲ್ಲ ಸರ್. ಅದೊಂದು ಲಾಸ್ ಆಗ್ತಾಯಿದೆ. ಮತ್ತು ಟೂ ವೀಲರನ್ನು ದಯವಿಟ್ಟು ನಿಲ್ಲಿಸಲೇಬೇಕು ಸರ್. ಅದು ಬೇರೆ ಒಂದು ಸರ್. ಅದು ಒಂದು ಹೊರ ರಾಜ್ಯದವ್ರು ಅವಳಿ ಜಾಸ್ತಿಯಾಗಿ ಅವರಿಗೆ ಭಾಷೆ ಗೊತ್ತಿಲ್ಲ, ಅವರಿಗೆ ರೂಟ್ ಗೊತ್ತಿಲ್ಲ. ಎಲ್ಲ ಗೂಗಲ್ ಮ್ಯಾಪ್ ಇರೋದ್ರಿಂದ ಬರ್ತಾರೆ, ಹಾಕೊಂಡು ಹೋಗ್ತಾರೆ. ಎಲ್ಲನೂ ಅವರೇ ಮಾಡ್ಕೊಂಡ್ಬಿಡ್ತಾರೆ ಸರ್. ಅವ್ರಿಗೇನು ನಾವು ಮಾತಾಡೋಕ್ಕೆ ಹೋದರೆ ಕ್ಯಾ ಅಂತೇಳಿ ನಮಗೆ ಕೇಳ್ತಾರೆ.
ಭಾಷೆ ಗೊತ್ತಿಲ್ಲ ಅಂದರೂ ಅವ್ರು ಬಂದ್ಬಿಟ್ಟು ಅನಧಿಕೃತವಾಗಿ ಅವ್ರು ಡ್ಯೂಟಿ ಮಾಡ್ತಿದ್ದಾರೆ. ನಮಗೆಲ್ಲ ಗೊತ್ತಿದ್ದೂ ನಾವು ಮಾಡೋಕ್ಕೆ ನಮಗೆ ನೆಮ್ಮದಿ ಇಲ್ಲ ಸರ್. ಹಂಗಾಗ್ಬಿಟ್ಟು ನಮ್ಮ ಜೀವನ, ನಮ್ಮ ಫ್ಯಾಮಿಲಿ ತುಂಬ ಕಷ್ಟ ಆಗಿದೆ. ಅದಕ್ಕೆ ಏನಾದ್ರು ಒಂದು ಪರಿಹಾರ ಮಾಡಿಕೊಡ್ಲೇಬೇಕು ಸರ್ಕಾರದವ್ರು ಯಾರೂ ತಲೆ ಕೆಡಿಸ್ಕೊಂತ ಇಲ್ಲ ಸರ್. ಅವರೇ ನಮ್ಮದು ಆಟೋ ಚಿಕ್ಕದಾಗಿ ಕಾಣುತ್ತಲ್ವ, ಅವರು ಚಿಕ್ಕದಾಗೆ ಯೋಚನೆ ಮಾಡ್ಕೊಂಡು ಸುಮ್ಮನೆ ಆಗ್ತಾರೆ ಸರ್, ಇನ್ನೇನಿಲ್ಲ ಸರ್ ಅಷ್ಟೇ. ಅವ್ರಿಗೂ ನಮ್ಮ ಥರ ಯೂನಿಫಾರ್ಮು ವೈಟ್ ಬೋರ್ಡ್ ಕೊಟ್ಬಿಟ್ರೆ ಒಳ್ಳೆಯದು ಅಲ್ವಾ. ಅವ್ರಿಗೂ ರೂಲ್ಸ್ ಇರುತ್ತೆ, ನಮ್ದು ಏನು ರೂಲ್ಸ್ ಐತೆ ಅವ್ರಿಗೂ ರೂಲ್ಸ್ ಇರಬೇಕು. ಆ ರೂಲ್ಸ್ ತೊಂದರೆ ಇಲ್ಲ. ಅಲ್ಲ ಕಂಪ್ಲೀಟಾಗಿ ನಿಲ್ಲಿಸಬೇಕು ಅಂತ ಹೇಳ್ತೀರಾ? ಇಲ್ಲ ನಿಲ್ಲಿಸ್ಬೇಡ್ರೆ ಅವ್ರಿಗೂ ನಮ್ಮ ಥರ ಕಾನೂನು ಮಾಡಿಬಿಟ್ರೆ ಒಳ್ಳೆಯದು. ಒಳ್ಳೆಯದು. ಈಗ ಅವ್ರು ಒಬ್ಬರು ಹೋಗ್ತಾರೆ, ನಾವು 3 ಜನ ಹೋಗ್ತೀವಿ, ಆ ದುಡ್ಡು ನಮ್ಮ ದುಡ್ಡೇ ಅವ್ರಿಗೆ ಹೋಗುತ್ತೆ. ಡಿಫ್ರೆನ್ಸ್ ಏನಿಲ್ಲ. ಅದು 10 ರೂಪಾಯಿ ತೊಗೊತಾರೆ ಕಿಲೋಮೀಟ್ರಿಗೆ, ನಮ್ದಿರೋದು 18 ರೂಪಾಯಿ. ನಾವು 3 ಜನ ಕರ್ಕೊಂಡು ಹೋಗ್ತೀವಿ, ನಮ್ಮದು ಸೇಫ್ಟಿ ಇರ್ತದೆ, ಅದು ಸೇಫ್ಟಿ ಇರೋಲ್ಲ. ಅಲ್ದಲ್ಲೇ ತಾಕ್ರೆ ಬಿದ್ದೋಗ್ಬಿಟ್ರೆ ಏನು ಮಾಡ್ತಾರೆ. ಮತ್ತು ನಮ್ಮ ಆಟೋ ಬಂದು ಒಂದೇ ಥರ ಆಟೋ ಅಂದರೆ ಆಟೋನೇ, ಅದು ಹಂಗಲ್ಲ, ಒಂದೊಂದು ಗಾಡಿ ಒಂಥರ ಇರ್ತದೆ. ಗೌರ್ಮೆಂಟ್ ಅವ್ರು ಏನು ಪ್ರಿಕಾಷನ್ ತಗೋಬೇಕು ಅಂತ ಈ ವಿಚಾರಕ್ಕೆ? ಬ್ಯಾನ್ ಮಾಡಿದ್ರೆ ಒಳ್ಳೆಯದು. ಇದು ಓಡಿಸಿದ್ರೆ ಅವ್ರಿಗೂ ರೂಲ್ಸ್ ಇರ್ಬೇಕು ಕರೆಕ್ಟಾಗಿ. ಇಷ್ಟ ಬಂದಂಗೆ ಹೋದ್ರೆ ಚೆನ್ನಾಗಿರೋದು. ಹೊರ ರಾಜ್ಯದವರು ಎಷ್ಟೋ ಜನ ಬಂದು ಇಲ್ಲಿ ಗಾಡಿ ಓಡಿಸ್ತಾ ಇರ್ತಾರೆ, 2 ವೀಲರು, ಅವ್ರಿಗೆ ಭಾಷೆ ಗೊತ್ತಿಲ್ಲ ಏನಿಲ್ಲ ಅಂಥವರೇ ಇಲ್ಲಿ ಎಷ್ಟೋ ಜನ ಕೆಲಸ ಮಾಡ್ತಾ ಹೋಗ್ತಾರೆ. ಇನ್ನೊಂದು ನಾವು ಹೊರ ರಾಜ್ಯ ಹೊರ ದೇಶದಿಂದ ಬಂದವರು ಇರ್ತಾರಲ್ಲ, ಅವ್ರಿಗೇನು ಮಾಡ್ತೀರಾ? ನಮ್ಮ ಭಾರತ ಅಂತ ಒಂದೇ ಇರ್ಬೇಕು ಅಷ್ಟೇ ಹೊತ್ತು. ಬೇರೆ ದೇಶದಿಂದ ಬಂದವರಲ್ಲ, ಅವ್ರು ಜಾಸ್ತಿ ಆಗೈತೆ ನಮ್ಮ ಕಾಟ. ನಮ್ಮ ದೇಶದಲ್ಲಿ ಬೇರೆ ಕಡೆಯಿಂದ ಬಂದವರು ನಮ್ಮನ್ನ ಆಳ್ತಾ ಇದ್ದಾರೆ ಇವಾಗ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.